ಅದಕ್ಕೆ ಕೆಲವ್ರಿಗೆ ಪಾಪ ಅವ್ರಿಗೆ ತಕ್ಷಣಕ್ಕೇನೋ ವ್ಯಾಪಾರ ವಹಿವಾಟು ಈ ಸೈಟ್ ಮಾರಾಟ ಇನ್ನೊಂದು ಮತ್ತೊಂದು ಅವ್ರಿಗೇನೋ ಸ್ವಲ್ಪ ಕಮಿಷನ್ ಅದು ಇದ್ರಲ್ಲಿ ಸ್ವಲ್ಪ ತೊಂದರೆ ಆಗೋದಕ್ಕೆ ಅವ್ರು ಆ ಥರ ಹೇಳ್ತಾರೆ. ಆದಷ್ಟು ಬೇಗ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, 5-6 ತಿಂಗಳ ಒಳಗಾಗಿ ನಾವು ಝೋನಿಂಗ್ ಮಾಡಿಬಿಟ್ಟು ಸಾರ್ವಜನಿಕರ ಏನು ಅವರ ಒಂದು ಅಭಿಪ್ರಾಯಕ್ಕೆ ಒಂದು ನಾವು ಅಬ್ಜೆಕ್ಷನ್ ಕಾಲ್ ಮಾಡೋದಕ್ಕೆ ಮತ್ತೊಂದಕ್ಕೆ ಮಾಡಿಬಿಟ್ಟು ನಂತರ ಅದನ್ನು ನೋಟಿಫೈ ಮಾಡಿಸ್ತೀವಿ. ಅದರಿಂದ ಇವತ್ತು ಒಂದು 5-6 ತಿಂಗಳು ಸ್ವಲ್ಪ ಅನಾನುಕೂಲ ಆಗುತ್ತೆ. ಇದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಸಹಕರಿಸಬೇಕು. ನಾಳೆ ವೈಜ್ಞಾನಿಕವಾಗಿ ಒಂದು ವ್ಯವಸ್ಥಿತವಾಗಿ ಇವತ್ತು ಬಡಾವಣೆಗಳ ನಿರ್ಮಾಣ ಆಗಬೇಕು, ಮೂಲಭೂತ ಸೌಲಭ್ಯಗಳು ಬರಬೇಕು. ಬಂದಾಗ ಮಾತ್ರ ನಾಳೆ ಗ್ರಾಮ ಪಂಚಾಯತಿಗಳ ಮೇಲೆ ಹೊರೆ ಕಮ್ಮಿ ಆಗುತ್ತೆ, ನಗರಸಭೆಗಳ ಮೇಲೆ ಹೊರೆ ಕಮ್ಮಿ ಆಗುತ್ತೆ. ಒಂದು ಜನಕ್ಕೆ ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ಬದುಕ್ತಕ್ಕಂಥದ್ದಕ್ಕೆ ಒಂದು ಮನೆ ನಿರ್ಮಾಣ ಮಾಡ್ಕೊಡೋಂಥದ್ದಕ್ಕೆ ಇವೆಲ್ಲದಕ್ಕೂ ನಾಂದಿ ಆಗುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರಿಂದ ಈ ರೀತಿ ಹಲವಾರು ಸುಧಾರಣೆ ಕ್ರಮಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಲವಾರು ಕ್ರಮಗಳು ಇವೆ, ಒಂದೊಂದಾಗೆ ಈಗ ಪ್ರಾರಂಭ ಆಗಿದೆ. ಪಾಪ ಕೆಲವರೆಲ್ಲ ಮನೆಯೆಲ್ಲ ಹೇಳ್ಕೊಳ್ತಾ ಇದ್ರು, ಬರೀ ಪೇಪರ್ ಇದೆ ಹೇಳ್ತಾ ಇದ್ದಾರೆ ಅಂತ. ಅವ್ರು ಸ್ವಲ್ಪ ತಡ್ಕೋಬೇಕು. ಇವತ್ತು ಯಾರಾದ್ರೂ ಮದುವೆಯಾಗಿ ನಮ್ಮ ಏನೋ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿದ್ರೆ 9 ತಿಂಗಳು ಕಾಯಲೇಬೇಕು. ಹೌದಲ್ಲಮ್ಮ? 9 ತಿಂಗಳು ಕಾಯಲೇಬೇಕು. ಮಗು ಬೆಳವಣಿಗೆ ಆಗ್ಬೇಕು, ಹೊಟ್ಟೆಯಲ್ಲಿ ಪರಿಪೂರ್ಣವಾಗಿ ಬೆಳವಣಿಗೆ ಆದ್ಮೇಲೆ 9 ತಿಂಗಳಿಗೆ ಮಗು ಈ ಪ್ರಪಂಚದ ಮೇಲೆ ಬರುವಂಥದ್ದು. ನಾವು 9 ತಿಂಗಳಾದ್ಮೇಲೆ ನಮ್ಮ ಸೊಸೆ ಅಥವಾ ನಮ್ಮ ಮಗಳು ಗರ್ಭಿಣಿ ಅಂತ ಹೇಳಕ್ಕಾಗತ್ತಾ? ಗರ್ಭಿಣಿ ಆದಂತ ಸಂದರ್ಭದಲ್ಲೇ ನೀವು ಹೇಳೋದು ಗರ್ಭಿಣಿ 3 ತಿಂಗಳು ಗರ್ಭಿಣಿ ಅಂತ ಹೇಳ್ತೀವಿ, ಹೌದಾ ಅಲ್ವಾ? ಅದೇ ರೀತಿ ನಾವು ಮಂಜೂರು ಮಾಡಿದೀವಿ ಅಂತ ನಾವು ಹೇಳ್ತೀವಿ. ನೀವು ಮಂಜೂರು ಮಾಡಿ ಅಂತ ಹೇಳಿದ ತಕ್ಷಣ ನಾಳೆ ಆಯ್ತು ಅಂದ್ರೆ ಅದಕ್ಕೆಲ್ಲ ಪ್ರಕ್ರಿಯೆಗಳಿದಾವಲ್ಲ, ಪ್ರಕ್ರಿಯೆಗಳು ಆಗ್ಬೇಕಲ್ಲ. ಪಾಪ ಅಷ್ಟಕ್ಕೂ ತಡ್ಕೊಳಕ್ಕೆ ಕೆಲವರಿಗೆ ತಾಳ್ಮೆ ಏನಾದ್ರೂ ನಾನು ಏನ್ ಹೇಳಿ, ಪಾಪ ಏನ್ ಮಾಡೋದು? ಇದರಿಂದ ಇವೆಲ್ಲ ಕಾರ್ಯಕ್ರಮಗಳು ಒಂದೊಂದಾಗಿ ಇವತ್ತು ಅದಕ್ಕೆ ಆದಂತಹ ಪ್ರಕ್ರಿಯೆಗಳು, ವೆರಿಫಿಕೇಶನ್, ಟೆಂಡರ್, ಎಸ್ಟಿಮೇಟ್ ವೆರಿಫಿಕೇಶನ್ ಇವೆಲ್ಲ ಆಗ್ತವೆ. ಇವೆಲ್ಲ ಆದ್ಮೇಲೆ ಟೆಂಡರ್ ಆದ್ಮೇಲೆ ಮತ್ತೆ ಅದು ಕೆಲಸ ಪ್ರಾರಂಭ ಮಾಡೋದು. ಇವೆಲ್ಲ ಆಗೋದ್ರಿಂದ ನಾನು ಹೇಳೋಂಥದ್ದು ಇಷ್ಟೇ, ಅವ್ರೇನಾದ್ರೂ ಮಾತಾಡ್ಕೊಳ್ಳಿ, ನನ್ನ ಜವಾಬ್ದಾರಿ ಇದೆ. 10 ವರ್ಷಗಳು ನಮ್ಗೇನು ಹಿನ್ನಡೆ ಆಗಿತ್ತು, ಆ 10 ವರ್ಷಗಳಲ್ಲಿ ನಾವು ಕಳ್ಕೊಂಡಂಥದ್ದನ್ನ ಈ ಕ್ಷೇತ್ರದಲ್ಲಿ ಜನಕ್ಕೆ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ತಾವು ನಮ್ಮ ಆಶೀರ್ವಾದವನ್ನು ಮಾಡಿದ್ದೀರಾ. ನಮ್ಮ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನನ್ನನ್ನು ಗುರುತಿಸಿ ಇವತ್ತು ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನನ್ನ ಶಕ್ತಿ ಮೀರಿ ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ನನ್ನ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಜವಾಬ್ದಾರಿ ಕೊಡ್ತಾರೋ ಅಷ್ಟು ದಿವಸ ನಾನು ಕೆಲಸವನ್ನು ನಿರ್ವಹಿಸ್ತೇನೆ. ಆದರೆ ಶಾಸಕರಾಗಂತೂ ಮುಂದೆ 2028ವರೆಗೂ ಇದ್ದೇ ಇರ್ತೀವಿ. ಅಷ್ಟರೊಳಗೆ ನನ್ನ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ನಾನು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಬಹಳಷ್ಟು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದೀನಿ. ಅಲ್ಲಿ ಹೆಚ್ಚು ಪ್ರದೇಶವನ್ನು ಮಾಡ್ತಾ ಇದ್ದೀನಿ, ಹೆಚ್ಚು ವಿಸ್ತರಣೆ ಮಾಡ್ತಾ ಇದ್ದೀನಿ ಮತ್ತು ಉದ್ಯೋಗಾವಕಾಶಗಳು ಸಿಗೋ ರೀತಿಯಲ್ಲಿ ಹಲವಾರು ಪ್ರಯತ್ನಗಳನ್ನು ವಿಸ್ತರಣೆ ಮಾಡಿ ಕೈಗಾರಿಕೆಗಳಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ತಕ್ಷಣ ಆಗೋದಿಲ್ಲ. ಇವೆಲ್ಲ ಇವತ್ತು ನಾವು ಒಂದೊಂದೇ ಮಾಡ್ಕೊಂಡು ಹೋದಾಗ 1 ವರ್ಷ 2 ವರ್ಷಕ್ಕೆ 3 ವರ್ಷದೊಳಗೆ ಕೈಗಾರಿಕೆಗಳು ಮೇಲೆ ಬರುವಂಥದ್ದು ಇವೆಲ್ಲ ಆಗ್ತವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.